ಸ್ನೇಹಿತರೆ, ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶದ ಕುರಿತು ಅನೇಕ ಸುದ್ದಿವಾಹಿನಿಗಳು ಈಗಾಗಲೇ ಎಕ್ಸಿಟ್ ಪೋಲ್ಗಳನ್ನು ಬಿಡುಗಡೆ ಮಾಡಿದ್ದು, ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಬಹುದು ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾವೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಸಿ.ಪಿ. ಯೋಗೇಶ್ವರ್ ಚುನಾವಣೆಯ ಒಂದು ಮತದಾನದ ನಂತರ ಈ ಒಂದು ಚುನಾವಣೆಯಲ್ಲಿ ನನ್ನ ವಿರುದ್ಧವಾಗಿ ಮತದಾನ ಆಗಿದೆ, ಬಹುತೇಕ ಗೆಲುವಿನ ಸಾಧ್ಯತೆಗಳು ಕಡಿಮೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದರು. ಅದಾದ ನಂತರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂತಹ ಸಿ.ಪಿ. ಯೋಗೇಶ್ವರ್ ಮತ್ತೊಮ್ಮೆ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅದು ಕೂಡ 30,000 ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅನ್ನುವ ಮಾತನ್ನು ಮುಖ್ಯಮಂತ್ರಿಗಳ ಮುಂದೆ ಹೇಳಿ ಒಂದು ರೀತಿಯ ಅಚ್ಚರಿಗೆ ಕಾರಣ ಆಗಿದ್ದರು. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರು ಸಹ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಸುಮಾರು 30-35 ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಕಾಣ್ತಾರೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೋಟ್ಯಾಂತರ ರೂಪಾಯಿಗಳ ಬೆಟ್ಟಿಂಗ್ ಕೂಡ ಅಲ್ಲಿ ನಡೆದಿದೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಚುನಾವಣೆಯ ನಂತರ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲ ಬಹುತೇಕ ಸಿ.ಪಿ. ಯೋಗೇಶ್ವರ್ ಈ ಬಾರಿಯೂ ಕೂಡ ಸೋಲನ್ನು ಕಾಣ್ತಾರೆ. ಆ ಮೂಲಕ ತನ್ನ 3ನೇ ಪ್ರಯತ್ನದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಅನ್ನುವ ಮಾಹಿತಿಗಳನ್ನು ಹೊರಹಾಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೇಶದ ಪ್ರತಿಷ್ಠಿತ ಸುದ್ದಿವಾಹಿನಿಯ ಆಗಿರ್ತಕ್ಕಂಥ ಪಿ ಮಾರ್ಕ್ ಒಂದು ವಿಶೇಷ ರೀತಿಯ ಅಂಕಿ ಸಂಖ್ಯೆಗಳನ್ನು ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಇದೀಗ ಬಿಡುಗಡೆ ಮಾಡಿದ್ದು, ನಿಖಿಲ್ ಕುಮಾರಸ್ವಾಮಿ ಅವರು ಯಾರೂ ಕೂಡ ನಿರೀಕ್ಷೆ ಮಾಡದೇ ಇರತಕ್ಕಂಥ ಒಂದು ಲೀಡ್ನಲ್ಲಿ ಗೆಲುವನ್ನು ಕಾಣ್ತಾರೆ ಅನ್ನುವ ಒಂದು ಮಾಹಿತಿಯನ್ನು ಇದೀಗ ಬಹಿರಂಗಗೊಳಿಸಿ ಒಂದು ರೀತಿಯ ಅಚ್ಚರಿಗೆ ಕಾರಣವಾಗಿದೆ. ಹೌದು ಸ್ನೇಹಿತರೆ, ಈ ಪಿ ಮಾರ್ಕ್ ಸಂಸ್ಥೆ ಕೊಡ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಬಹುತೇಕ ಸತ್ಯ ಆಗಿದ್ದಾವೆ ಅನ್ನುವ ಮಾತುಗಳು ದೇಶದ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಇದೀಗ ಚನ್ನಪಟ್ಟಣ ಒಂದು ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತೆ ಜಾತಿವಾರು ಲೆಕ್ಕಾಚಾರವನ್ನು ಮುಂದಿಟ್ಟಿರ್ತಕ್ಕಂಥ ಈ ಒಂದು ಪಿ ಮಾರ್ಕ್ ಸಂಸ್ಥೆ ಇಂತಿಂಥ ಜಾತಿಯಲ್ಲಿ ಈ ಅಭ್ಯರ್ಥಿ ಇಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವ ಒಂದು ಲೆಕ್ಕಾಚಾರವನ್ನು ಇದೀಗ ಬಹಿರಂಗಗೊಳಿಸಿದ್ದು, ಈ ಪಿ ಮಾರ್ಕ್ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿರೀಕ್ಷೆಗೂ ಮೀರಿ ಮತಗಳ ಒಂದು ಮುನ್ನಡೆ ಸಿಗುತ್ತೆ ಅನ್ನುವ ಮಾತುಗಳನ್ನು ಒಂದು ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ಚನ್ನಪಟ್ಟಣದ ಕುರಿತು ಇದ್ದಂತಹ ಕುತೂಹಲಕ್ಕೆ ಒಂದು ರೀತಿಯ ತೆರೆ ಎಳಿತಕ್ಕಂಥ ಪ್ರಯತ್ನಕ್ಕೆ ಈ ಪಿ ಮಾರ್ಕ್ ಸಂಸ್ಥೆ ಕೈ ಹಾಕಿದೆ ಅನ್ನುವ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಪಿ ಮಾರ್ಕ್ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಜಾತಿವಾರು ಮತಗಳ ಲೆಕ್ಕಾಚಾರ ಏನು, ನಿಜಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಕಾಣ್ತಾರೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಉಪಚುನಾವಣೆ ಆರಂಭವಾದಂಥ ದಿನಗಳಲ್ಲಿ ಬಹುತೇಕ ಕೊನೆಗೆ ಚುನಾವಣಾ ಪ್ರಚಾರಕ್ಕೆ ಕೊನೆ ದಿನ ಇರುವ ಕ್ಷಣದವರೆಗೂ ಕೂಡ ಚನ್ನಪಟ್ಟಣದಲ್ಲಿ 50-50 ಹೋರಾಟ ಇದೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ವು. ಯಾವಾಗ ಜಮೀರ್ ಅಹಮದ್ ಅವರು ಆ ಚನ್ನಪಟ್ಟಣದ ಚುನಾವಣಾ ಪ್ರಚಾರಕ್ಕೆ ಹೋಗಿ ಎಡವಟ್ಟು ಹೇಳಿಕೆಯನ್ನು ಕೊಟ್ಟರೋ, ಅದಾದ ನಂತರ ಇಡೀ ಚನ್ನಪಟ್ಟಣದ ಒಂದು ಚಿತ್ರಣವನ್ನೇ ಬದಲಾಯಿತು ಅನ್ನುವ ಮಾಹಿತಿಗಳು ಅನೇಕ ಸುದ್ದಿ ಸಂಸ್ಥೆಗಳು ಬಿತ್ತರ ಮಾಡಿದ್ವು. ಇದೀಗ ಪಿ ಮಾರ್ಕ್ ಸಂಸ್ಥೆ ಚನ್ನಪಟ್ಟಣ ವಿಧಾನಸಭೆಯ ಒಂದು ಎಕ್ಸಿಟ್ ಪೋಲನ್ನು ಬಿಡುಗಡೆಗೊಳಿಸಿದ್ದು, ಜಾತಿವಾರು ಮತಗಳಿಕೆಯ ಪ್ರಮಾಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಬೇರೆಲ್ಲ ಸಂಸ್ಥೆಗಳಿಂದ ವಿಭಿನ್ನವಾದ ಅಂಕಿ ಸಂಖ್ಯೆಯನ್ನು ಈ ಸಂಸ್ಥೆ ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣವಾಗಿದೆ. ಈ ಪಿ ಮಾರ್ಕ್ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಎಕ್ಸಿಟ್ ಪೋಲ್ನ ಪ್ರಕಾರ ಚನ್ನಪಟ್ಟಣದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಮತಗಳ ಸಂಖ್ಯೆ 1,05,000 ಮತಗಳು. ಈಗಾಗಲೇ ನಮಗೆಲ್ಲ ಗೊತ್ತಿರುವಂಗೆ 88%ಕ್ಕೂ ಹೆಚ್ಚು ಮತದಾನ ಈ ಬಾರಿ ಚನ್ನಪಟ್ಟಣದಲ್ಲಾಗಿರ್ತಕ್ಕಂಥದ್ದು. ಈ ಹೆಚ್ಚುವರಿ ಮತದಾನ ಯಾರಿಗೆ ಲಾಭ ಆಗ್ಬೋದು ಅನ್ನೋ ಲೆಕ್ಕಾಚಾರಗಳು ತುಂಬ ನಡೀತಾ ಇದ್ವು. ಆದರೆ ಇದೀಗ ಪಿ ಮಾರ್ಕ್ ಸಂಸ್ಥೆ ಈ ಎಲ್ಲ ಲೆಕ್ಕಾಚಾರಕ್ಕೂ ಕೂಡ ಒಂದು ರೀತಿಯ ಫುಲ್ ಸ್ಟಾಪನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು.
ಈ ಒಂದು ಚುನಾವಣೆಯಲ್ಲಿ ಅಲ್ಲಿನ ಒಕ್ಕಲಿಗ ಮತದಾನ 1,05,000 ಮತಗಳ ಪೈಕಿ 70% ಮತಗಳು ಬಿಜೆಪಿ ಜೆಡಿಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚಲಾವಣೆಯಾಗಿದ್ದಾವೆ ಅನ್ನೋ ಒಂದು ಅಂಕಿ ಸಂಖ್ಯೆಯನ್ನ ಈ ಪಿ-ಮಾರ್ಕ್ ಸಂಸ್ಥೆ ಬಹಿರಂಗಗೊಳಿಸಿದೆ. ಅಂದರೆ 1,05,000 ಮತಗಳ ಪೈಕಿ ಸರಿಸುಮಾರು 73,000ಕ್ಕೂ ಹೆಚ್ಚು ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ಮತಗಳನ್ನು ಪಡೆದಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಸಿ.ಪಿ. ಯೋಗೇಶ್ವರ್ ಕೇವಲ 31,000 ಮತಗಳನ್ನಷ್ಟೇ ಪಡೆಯೋದಕ್ಕೆ ಶಕ್ತರಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ಒಕ್ಕಲಿಗ ಮತದಾನ ಅತ್ಯಂತ ಹೆಚ್ಚು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಆಗೋದಕ್ಕೆ ಪ್ರಮುಖ ಕಾರಣ ದೇವೇಗೌಡರ ಕುಟುಂಬದ ವಿರುದ್ಧ ಜಮೀರ್ ಅಹಮದ್ ಆಡಿದಂತಹ ಮಾತು ಅಂತ ಒಂದು ಲೆಕ್ಕಾಚಾರ ಇದೀಗ ನಡೀತಾ ಇದೆ. ಇನ್ನೊಂದು ಕಡೆ ಮೊದಲಿಂದನೂ ಕೂಡ ದೇವೇಗೌಡರ ಕುಟುಂಬದೊಂದಿಗೆ ಒಕ್ಕಲಿಗ ಜನಾಂಗಕ್ಕೆ ಇರ್ತಕ್ಕಂಥ ಒಂದು ಭಾವನಾತ್ಮಕ ಸಂಬಂಧ ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತವಾಗಿ ಪರಿವರ್ತನೆ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಒಕ್ಕಲಿಗ ಸಮುದಾಯದ 1,05,000 ಮತಗಳ ಪೈಕಿ 70%ಕ್ಕೂ ಹೆಚ್ಚು ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚಲಾವಣೆಯಾಗಿದ್ದಾವೆ ಎನ್ನುವ ಒಂದು ಅಂಕಿ ಸಂಖ್ಯೆಯನ್ನು ಪಿ-ಮಾರ್ಕ್ ಸಂಸ್ಥೆ ಇದೀಗ ಬಹಿರಂಗಗೊಳಿಸಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ದಂತಹ ಸರಿಸುಮಾರು 30,000 ಇರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳು. ಈ ಪಿ-ಮಾರ್ಕ್ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಎಕ್ಸಿಟ್ ಪೋಲ್ನ ಪ್ರಕಾರ ಅಲ್ಪಸಂಖ್ಯಾತ ಮತಗಳ ಒಂದು 30,000 ಮತಗಳ ಪೈಕಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ.ಪಿ. ಯೋಗೇಶ್ವರ್ಗೆ ಸುಮಾರು 70%ನಷ್ಟು ಮತಗಳು, ಅಂದರೆ 30,000 ಮತಗಳ ಪೈಕಿ 21,000 ಮತಗಳನ್ನು ಸಿ.ಪಿ. ಯೋಗೇಶ್ವರ್ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಬಿಜೆಪಿ ಜೆಡಿಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅಲ್ಪಸಂಖ್ಯಾತ ಮತಗಳ 30,000 ಮತಗಳ ಪೈಕಿ ಕೇವಲ 9,000 ಮತಗಳನ್ನು ಪಡೆದಿದ್ದಾರೆ ಎನ್ನುವ ಒಂದು ಸ್ಫೋಟಕ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಸಹಜವಾಗಿಯೇ ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿರೋ ಕಾರಣಕ್ಕೆ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ನಿಂದ ದೂರ ಆಗಿದ್ದಾವೆ ಅನ್ನೋ ಮಾತುಗಳು ಮೊದಲಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಪಸಂಖ್ಯಾತ ಮತಗಳ ಕಡೆ ಅಷ್ಟೊಂದು ಗಮನ ಕೊಡದೆ ಚುನಾವಣೆಯನ್ನು ಎದುರಿಸಿದ್ದನ್ನು ನಾವು ನೋಡಿದ್ವಿ. ಈ ಕಾರಣಕ್ಕೆ ಅಲ್ಪಸಂಖ್ಯಾತ ಮತಗಳಲ್ಲಿ 70% ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಚಲಾವಣೆಯಾಗಿದ್ದಾವೆ ಎನ್ನುವ ಒಂದು ಮಾಹಿತಿಗಳು ಇದೀಗ ಪಿ-ಮಾರ್ಕ್ ಸಂಸ್ಥೆ ನಡೆಸಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳಲ್ಲಿ ಬಹಿರಂಗಗೊಂಡಿದೆ. ಇನ್ನು ಅತ್ಯಂತ ಹೆಚ್ಚಿನ 2ನೇ ಸಂಖ್ಯೆಯಲ್ಲಿರ್ತಕ್ಕಂಥ ದಲಿತ ಸಮುದಾಯದ 40,000 ಮತಗಳು. ಈ 40,000 ಮತಗಳ ಪೈಕಿ ಈ ಒಂದು ಮತಗಳಲ್ಲಿಯೂ ಕೂಡ ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಸರಿಸುಮಾರು 55%ನಷ್ಟು ಮತಗಳನ್ನು ಪಡೆದಿದ್ದಾರೆ ಎನ್ನುವ ಒಂದು ಅಂಕಿ ಸಂಖ್ಯೆಯನ್ನು ಈ ಪಿ-ಮಾರ್ಕ್ ಸಂಸ್ಥೆ ಹೊರಗಿಟ್ಟಿದೆ. ಅಂದರೆ 40,000 ಮತಗಳ ದಲಿತ ಮತಗಳ ಪೈಕಿ ಸರಿಸುಮಾರು 22,000 ದಲಿತ ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚಲಾವಣೆಯಾಗಿದ್ದರೆ, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ.ಪಿ. ಯೋಗೇಶ್ವರ್ ದಲಿತ ಮತಗಳ ಪೈಕಿ ಕೇವಲ 18,000 ಮತಗಳನ್ನು ಪಡೆದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ದಲಿತ ಮತಗಳ ಒಂದು ಕ್ರೋಢೀಕರಣ ಜೆಡಿಎಸ್ನ ಕಡೆಗೆ ಆಗೋದಕ್ಕೆ ಪ್ರಮುಖ ಕಾರಣ ಜೆಡಿಎಸ್ನ ನಿಷ್ಠಾವಂತರ ಕಾರ್ಯಕರ್ತರ ಒಂದು ಕಾರ್ಯವೈಖರಿ ಅಂತಾನೆ ಈ ಒಂದು ಪಿ-ಮಾರ್ಕ್ ಸಂಸ್ಥೆ ಉಲ್ಲೇಖವನ್ನು ಮಾಡಿದೆ. ಇನ್ನು ಸಿದ್ದರಾಮಯ್ಯನವರ ಸ್ವಜಾತಿಯಾಗಿರ್ತಕ್ಕಂಥ ಸರಿಸುಮಾರು 7,000 ಇರ್ತಕ್ಕಂಥ ಕುರುಬ ಸಮುದಾಯದ ಮತಗಳಲ್ಲಿ 4,000 ಮತಗಳನ್ನು ಸಿ.ಪಿ. ಯೋಗೇಶ್ವರ್ ಪಡೆದ್ರೆ, ಇನ್ನು 3,000 ಮತಗಳನ್ನು ನಿಖಿಲ್ ಪಡೆಯೋದಕ್ಕೆ ಶಕ್ತರಾಗಿದ್ದಾರೆ ಎನ್ನುವ ಒಂದು ಮಾಹಿತಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಅಂದರೆ ಸಾರಾಸಗಟವಾಗಿ ಕುರುಬ ಮತದಾರರು ಸಿದ್ದರಾಮಯ್ಯನವರ ಕಾರಣಕ್ಕೆ ಕಾಂಗ್ರೆಸ್ಗೆ ಹೋಗ್ಬೋದು ಅನ್ನುವ ಚರ್ಚೆಗಳು ಚನ್ನಪಟ್ಟಣದಲ್ಲಿ ನಡೀತಾ ಇತ್ತು. ಆದರೆ ಯಾವಾಗ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಸಿ.ಪಿ. ಯೋಗೇಶ್ವರ್ ಗೆದ್ರೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದಿ ಸುಗಮವಾಗುತ್ತೆ ಅನ್ನುವ ಪ್ರಚಾರವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಬಂದರು. ಆ ಒಂದು ಕಾರಣಕ್ಕೆ ಕುರುಬ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ನ ಕಡೆಗೆ ಶಿಫ್ಟ್ ಆಗದೆ, ಅದರಲ್ಲಿ ಸರಿಸುಮಾರು ಅರ್ಧದಷ್ಟು ಮತಗಳು ಬಿಜೆಪಿ ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚಲಾವಣೆಯಾಗಿದ್ದಾವೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಈ ಸಂಸ್ಥೆ ತಿಳಿಸಿದೆ. ಹಾಗೆಯೇ ಇನ್ನು ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ತಿಗಳರು ಹಾಗೂ ಬೆಸ್ತರ ಸರಿಸುಮಾರು 20,000 ಮತಗಳು. ಬೆಸ್ತ ಸಮುದಾಯವನ್ನು ಎಸ್ ಟಿ ಒಂದು ಜನಾಂಗ ಎಸ್ ಟಿ ವರ್ಗಕ್ಕೆ ಸೇರಿಸಲಾಗುತ್ತೆ ಅನ್ನುವ ಹೇಳಿಕೆಯನ್ನು ಈ ಹಿಂದೆ ಕುಮಾರಸ್ವಾಮಿ ಅವರು ಪ್ರಚಾರ ಸಂದರ್ಭದಲ್ಲಿ ಕೊಟ್ಟಿದ್ದರು. ಹಾಗೆಯೇ ತಿಗಳರ ಮತವನ್ನು ಸೆಳೆಯೋದಕ್ಕೋಸ್ಕರ ಅನೇಕ ಪ್ರಯತ್ನವನ್ನು ಬಿಜೆಪಿ ಜೆಡಿಎಸ್ ನಾಯಕರು ಮಾಡಿದರೂ ಸಹ ಈ ಬೆಸ್ತರು ಮತ್ತು ತಿಗಳರ 20,000 ಮತಗಳ ಪೈಕಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ.ಪಿ. ಯೋಗೇಶ್ವರ್ಗೆ ಹೆಚ್ಚಿನ ಮತ ಚಲಾವಣೆಯಾಗಿದ್ದಾವೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದು,
20,000 ಮತಗಳ ಪೈಕಿ 11,000ದಷ್ಟು ಮತಗಳು ಸಿ.ಪಿ. ಯೋಗೇಶ್ವರ್ ಅವರ ಪರವಾಗಿ ಚಲಾವಣೆಯಾಗಿದ್ದರೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೇವಲ 9,000 ಬೆಸ್ತ ಹಾಗೂ ತಿಗಳರ ಮತಗಳು ಚಲಾವಣೆಯಾಗಿದ್ದಾವೆ ಎನ್ನುವ ಒಂದು ಅಂಕಿ ಸಂಖ್ಯೆಯನ್ನು ಕೂಡ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಇನ್ನು ಅತ್ಯಂತ ಪ್ರಮುಖವಾಗಿ ಲಿಂಗಾಯತ, ಬ್ರಾಹ್ಮಣ ಹಾಗೂ ಇತರ ಎಲ್ಲ ಜಾತಿಗಳು ಸೇರಿ ಸರಿಸುಮಾರು 25,000 ಮತಗಳು ಆ ಚನ್ನಪಟ್ಟಣದಲ್ಲಿ ಕ್ಷೇತ್ರದಲ್ಲಿದ್ದಾವೆ. ಈ 25,000 ಮತಗಳ ಪೈಕಿ 65% ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚಲಾವಣೆಯಾಗಿದ್ದಾವೆ ಎನ್ನುವ ಒಂದು ಮಾಹಿತಿಯನ್ನು ಈ ಪಿ ಮಾರ್ಕ್ ಸಂಸ್ಥೆ ಬಹಿರಂಗಗೊಳಿಸಿ 25,000 ಲಿಂಗಾಯತ, ಬ್ರಾಹ್ಮಣ ಹಾಗೂ ಇತರೆ ವರ್ಗಗಳ ಮತಗಳ ಪೈಕಿ ಸರಿಸುಮಾರು 16,500 ಮತಗಳು ಸಿ.ಪಿ. ಯೋಗೇಶ್ವರ್ ಅವರ ವಿರುದ್ಧವಾಗಿ ಚಲಾವಣೆಯಾಗಿದ್ದಾವೆ. ಇನ್ನು 8,700ರಷ್ಟು ಮತಗಳು ಮಾತ್ರ ಸಿ.ಪಿ. ಯೋಗೇಶ್ವರ್ ಪಡೆಯೋದ್ರಲ್ಲಿ ಶಕ್ತರಾಗಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನ ಈ ಪಿ ಮಾರ್ಕ್ ಸಂಸ್ಥೆ ಬಹಿರಂಗಗೊಳಿಸಿದೆ. ಒಟ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚನ್ನಪಟ್ಟಣದಲ್ಲಿ ಈ ಬಾರಿ 1,32,000ಕ್ಕೂ ಅಧಿಕ ಮತಗಳನ್ನ ನಿಖಿಲ್ ಕುಮಾರಸ್ವಾಮಿ ಪಡೆದಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನ ಪಿ ಮಾರ್ಕ್ ಸಂಸ್ಥೆ ಕೊಟ್ಟಿದ್ದು, ಸಿ.ಪಿ. ಯೋಗೇಶ್ವರ್ ಕೇವಲ 94,000 ಮತಗಳನ್ನು ಪಡೆದಿದ್ದಾರೆ ಅನ್ನುವ ಒಂದು ಸ್ಫೋಟಕ ವರದಿಯನ್ನ ಈ ಸಂಸ್ಥೆ ಬಿಡುಗಡೆಗೊಳಿಸಿದೆ. ಈ ಸಂಸ್ಥೆಯ ಪ್ರಕಾರ ಬಿಜೆಪಿ ಜೆಡಿಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ 35,000ಕ್ಕೂ ಅಧಿಕ ಮತಗಳ ಅಂತರದಿಂದ ಈ ಬಾರಿ ಗೆಲುವನ್ನ ಕಾಣೋದ್ರ ಮೂಲಕ ಸಿ.ಪಿ. ಯೋಗೇಶ್ವರ್ಗೆ ಸತತ ಹ್ಯಾಟ್ರಿಕ್ ಸೋಲು ಉಂಟಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಗೆಲ್ಲೋ ಅಭ್ಯರ್ಥಿ ಯಾರು? ನಿಖಿಲ್ ಕುಮಾರಸ್ವಾಮಿ ನಿರೀಕ್ಷೆಗೂ ಮೀರಿ 35,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಕಾಣೋದಕ್ಕೆ ಸಾಧ್ಯವಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.